ಹಾಯ್ ಹಲೋ ನಮಸ್ಕಾರ ನಮಸ್ತೆ ಮಲೆನಾಡು. ಇಲ್ಲಿಂದ ನಾನಿವತ್ತು ನಿಮಗೆ ಹೊಸದಾಗಿ ಒಂದು ವಿಡಿಯೋ ತಂದಿದ್ದೀನಿ. ಅದು ಮೋಟರ್ ವೈಂಡಿಂಗ್. ಕಲ್ಮಕ್ಕಿ ವೀರೇಂದ್ರ ಅವರು ಮೋಟರ್ ವೈಂಡಿಂಗಲ್ಲಿ ತುಂಬ ಎಕ್ಸ್ಪರ್ಟ್. ಎಂಥದ್ದೇ ಮೋಟ್ರ್ ಆದ್ರೂ ನೋಡಿ ಏನು ಪ್ರಾಬ್ಲಮ್ ಆಗಿದೆ ಅಂತೇಳಿ ಕ್ಷಣ ಮಾತ್ರದಲ್ಲಿ ಅದರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟು ಚೆಕ್ ಮಾಡಿ ಹೇಳ್ತಾರೆ. ಹಾಗೆಯೇ ಅವರು ತುಂಬ ವರ್ಷದಿಂದ ಇದರಲ್ಲಿ ಪಳಗಿರೋದ್ರಿಂದ ಅವರಿಗೆ ತುಂಬ ಚೆನ್ನಾಗಿ ಇದ್ರ ಬಗ್ಗೆ ಗೊತ್ತಿದೆ. ನಿಮಗೆ ಈ ವಿಡಿಯೋನ ತೋರಿಸೋದ್ರ ಜೊತೆಗೆ ಮೋಟರ್ ವೈಂಡಿಂಗ್ ಹೇಗಾಗುತ್ತೆ ಅಂತಲೂ ತೋರಿಸ್ಕೊಡ್ತೀನಿ. ಅವರಿಂದ ಸ್ವಲ್ಪ ಇನ್ಫಾರ್ಮೇಷನ್ ತಗೊತೀನಿ. ನಿಮಗೆ ಏನಾದರೂ ಬೇಕಾದರೆ ಕಲ್ಮಕ್ಕಿ, ಹೊಸನಗರ ತಾಲೂಕು ರಿಪ್ಪನ್ಪೇಟೆ ಕಲ್ಮಕ್ಕಿ ಅಂತ ಹೇಳಿ ವೀರೇಂದ್ರ ಅಂತ ಹೇಳಿ ರಿಪ್ಪನ್ಪೇಟೆಯಲ್ಲಿ ಕೇಳಿದರೆ ಯಾರು ಬೇಕಾದ್ರೂ ಹೇಳ್ತಾರೆ. ಶಿವಮೊಗ್ಗ ಡಿಸ್ಟಿಕ್ಕು. ಓಕೆ, ಬನ್ನಿ ನೋಡೋಣ ಮೋಟರ್ ವೈಂಡಿಂಗ್ ಹೇಗಿದೆ. ಇದು ಮೋಟರ್ ವೈಂಡಿಂಗ್ಗೆ ಯೂಸ್ ಮಾಡೋ ಅಂಥ ಇನ್ಸುಲೇಟರು. ಈ ಮೋಟರ್ ಏನಿದೆ ಸರ್ಫೇಸ್ ಇದೆಯಲ್ಲ ಅದರೊಳಗಡೆ ಇನ್ಸುಲೇಟರ್ ಯೂಸ್ ಮಾಡ್ತಾರೆ. ಹಾಗೆ ಒಳಗಡೆ ಆರ್ಮೇಚರಿಗೂ ಈ ಥರ ಇನ್ಸುಲೇಟರ್ನ ಕಟ್ ಮಾಡಿ ಪೀಸ್ ಮಾಡಿ ಕ್ಲೀನಾಗಿ ಜೋಡಿಸ್ತಾರೆ. ಇದು ಬಂದು ಬಾಂಡಿಂಗ್ ಕೇಬಲ್ಲು ವಾಟರ್ ಜೊತೆ ಸೇರ್ಬಾರ್ದಂಥ ಬಾಂಡಿಂಗಿಗೋಸ್ಕರ ಅದನ್ನು ಯೂಸ್ ಮಾಡ್ತಾರೆ. ಅದನ್ನು ಪೀಸ್ ಕಟ್ ಮಾಡಿ ಇಟ್ಕೊಂಡಾರೆ. ಹಾಗೆ ಕಡ್ಡಿಗಳನ್ನು ಆ ವೈಂಡಿಂಗಿಗೆ ಫಿಕ್ಸ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಆಮೇಲೆ ಇದು ಕೇಬಲ್ಲಿಗೆ ಇನ್ಸುಲೇಟರಾಗಿ ಯೂಸ್ ಮಾಡ್ತಾರೆ. ಇಷ್ಟೆಲ್ಲ ಮೆಟೀರಿಯಲನ್ನು ಅವ್ರು ಇಟ್ಕೊಂಡು ಈಗ ಮೋಟ್ರ್ ವೈಂಡಿಂಗ್ ಸ್ಟಾರ್ಟ್ ಮಾಡ್ತಾರೆ. ನೋಡೋಣ. ಇವು ಮೂರು ಒಂದೊಂದೇ ಸೈಜ್ ಇದೆಯಾ? ಇಲ್ಲಲ್ಲ, ಒಂದು ದೊಡ್ಡ ಒಂದು ಸೈಜು, ಇದೊಂದು ಸೈಜು, ಇದೊಂದು ಸೈಜು, ಇವೆರಡು ಒಂದು ಸೈಜು. ಹಾಂ, ಇದೆರಡು ಒಳಗಡೆ ಬರ್ತವೆ. ಒಳಗಡೆಗೆ. ಹಾಂ, ಅದ್ರ ಮೇಲೆ ಇವು ಕೊಡ್ತೈತೆ. ಇದು ಒಂದು ಸೆಟ್, ಇದು ಒಂದು ಪೇಸ್. ಇವೆರಡು ಅಂದರೆ ಇವು ಬೇರೆ ಸಪ್ರೇಟ್ ಬರಲ್ಲ. ಇದು ಇದ್ರ ಜೊತೆ ಕೂತ್ಕೊಳ್ಳೋದು. ಇದು ಇಡೀದು ಒಂದು ಪೇಸ್ ಅಂತ. ಇದು ಎಷ್ಟು ಎಚ್ ಪಿ ಮೋಟ್ರ್? ಇದು 5 HP ಮೋಟ್ರು, 1.2 ವೈರು, ನಂಬರು, 29 ಟರ್ನ್. ಎಲ್ಲವೂ 29 ನೀವು ಅಷ್ಟು 29 ಟರ್ನೇ. ಬಟ್ ಇದು ಹೆಂಗೆ ಚೆಕ್ ಮಾಡ್ಬೇಕು? ಲೆಂತ್ ಯಾವ ಥರ? ಆ ಕೋರ್ ಇರುತ್ತಲ್ಲ, ಆ ಕೋರ್ ಲೆಂತ್ ಮೇಲೆ ಡಿಪೆಂಡು. ಆ ಕೋರ್ ಲೆಂತ್ ಏನಿರುತ್ತೆ, ಹೆಚ್ ಪಿಗೆ ಏನೇನು ಕೋರ್ 5 HP ಗೆ ಇಷ್ಟೇ ಬರುತ್ತೆ ಅಂತೇನಲ್ಲ. ಡಯಾ ಕಡಿಮೆ ಇದ್ದವು ಲೆಂತ್ ಜಾಸ್ತಿ ಇರ್ತವೆ. ಒಳಗಡೆ ರೋಟರ್ ಇದೆಯಲ್ಲ, ಆ ರೋಟರ್ ಡಯಾ ಕಡಿಮೆ ಇರೋದು 1 mm ಡಯಾ ಕಡಿಮೆ ಇತ್ತು ಅಂದ್ರೆ ಇದು 2 mm ಲೆಂತ್ ಜಾಸ್ತಿ ಆಗುತ್ತೆ. ಅವಾಗ ಏನು ಮಾಡಿ ಅದ್ರ ಲೆಂತ್ ಜಾಸ್ತಿ ಮಾಡ್ಕೊಂತೀರಾ? ಬರ್ಕೊಂಡಿನಲ್ಲ, ಇದೆ 31 ಇಂಚಸ್, 32, 34, 35, 36 ಹಿಂಗೆ. ಈಗ ಇದೇ ಕಂಪ್ನಿ ಮೋಟ್ರ್ 6 HP ಇದು ಅಂದ್ರೆ 33 ಬರುತ್ತೆ. ಓಕೆ, ಇದೇ ಕಂಪ್ನಿದು. ಬಟ್ ಅದಕ್ಕೂ ವೈಂಡಿಂಗ್ ಇದು ರೌಂಡ್ ಬಂದು ಬೇರೆ 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 ಗೇಜ್ ಚೇಂಜ್ ಇರುತ್ತೆ. 6 HP ಗೆ 1.3 ಇರುತ್ತೆ. ಚೇಂಜ್ ಮಾಡ್ಬೋದು, ಬೇರೆ ಬೇರೆ ವೈರು ಚೇಂಜ್ ಮಾಡ್ಬೋದು. ಇದು ವೈಂಡಿಂಗ್ ನಾವು ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು? ಈಗ ಲೆಂತ್ ಮೇಲೆ ಎಷ್ಟು ವೈಂಡಿಂಗ್ ಬೇಕು ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ಬೋದಾ? ಗೊತ್ತಾಗುತ್ತೆ, ಮಾಡ್ಬೋದು. ಇದ್ರಲ್ಲಿ ಡೆಲ್ಟಾ ಕಲೆಕ್ಷನ್ ಮಾಡೋದಾದ್ರೆ 1.2 ಹಾಕ್ತೀವಲ್ಲ, ಇದಕ್ಕೆ 0.7 ಹಾಕಿದ್ರೆ ಸಾಕು. ಡೆಲ್ಟಾ ಕಲೆಕ್ಷನ್ ಅಂದ್ರೆ 6 ವೈರನ್ನು ಕಲೆಕ್ಷನ್ ಮಾಡಬಹುದು. 6 ವೈರು ಕಲೆಕ್ಷನ್ ಆದ್ರೆ ಅದಕ್ಕೆ ಸಿಂಗಲ್ ಫೇಸೇ ಬರುತ್ತೆ? ಏನು ಅಲ್ಲ, ಇದೆ 3 ಫೇಸ್ ಏನೇ ಡೆಲ್ಟಾ ಕಲೆಕ್ಷನ್ ಅಂತ. ಇದು ಸ್ಟಾರ್ ಕಲೆಕ್ಷನ್ ಮಾಡ್ತೀವಿ. ಒಳಗಡೆ ಕಲೆಕ್ಷನ್ 3 ಕಾಯಿಲಿಂದ 6. ಇದು ಎರಡರಲ್ಲಿ ಒಂದೇ ಕಾಯಿಲಲ್ಲಿ ಎರಡು ಓಪನಿಂಗ್ ಇದೆಯಲ್ಲ, 2 ಓಪನಿಂಗ್ ಇದೆ ಒಂದೇ ಕೈಯಲ್ಲಿ. ಅಲ್ಲಿಗೆ 3 ಕಾಯಿಲ್ ಮಾಡಿದ್ರೆ ಎಷ್ಟು ಓಪನಿಂಗ್ ಆಯ್ತು? 6 ಆಯ್ತಲ್ಲ. 6 3 ಮಾಡ್ಬೇಕಲ್ಲ, ಅವಾಗ ಸ್ಟಾರ್ ಮಾಡ್ತೀವಿ ನಾವಿಲ್ಲಿ. 6 ಕಲೆಕ್ಷನ್ ಹೊರಗಡೆ ಮಾಡ್ಬೇಕು ಅಂದ್ರೆ ಇದು 2 mm 1.2 mm ಇದೆಯಲ್ಲ, ಇದನ್ನ 0.7 mm ಗೆ ಡೌನ್ ಮಾಡಬೇಕು. ವೈಂಡಿಂಗ್ ಮಾಡಿರೋ ಕೇಬಲನ್ನು ಈಗ ಆರ್ಮೇಚರ್ ಒಳಗೆ ಇನ್ಸರ್ಟ್ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ನೀಟಾಗಿ ಇನ್ಸರ್ಟ್ ಮಾಡ್ತಾರೆ. ಬಟ್ ಅದಕ್ಕೆ ತುಂಬ ಎಕ್ಸ್ಪರ್ಟ್ ಬೇಕು. ಇನ್ಸರ್ಟ್ ಮಾಡಬೇಕಾದ್ರೆ ಯಾವುದೇ ಡ್ಯಾಮೇಜ್ಗಳಾಗಬಾರ್ದು. ಏನು ಡ್ಯಾಮೇಜ್ ಆದರೆ ಮೋಟ್ರ್ ಮತ್ತೆ ನೀರಿಗೆ ಬಿಟ್ಟಾಗ ಮತ್ತೆ ನೀವು ಪವರ್ ಕನೆಕ್ಷನ್ ಕೊಟ್ಟಾಗ ವೈರಿಂಗ್ ಎಲ್ಲ ಸುಟ್ಟೋಗ್ಬಿಡುತ್ತೆ. ಅದಕ್ಕೋಸ್ಕರನೇ ಇದಕ್ಕೆ ಎಕ್ಸ್ಪೋರ್ಟೆಡ್ಡು ಮತ್ತು ಗೊತ್ತಿರೋ ಅಂತಾರೆ ಇದನ್ನು ವೈರಿಂಗ್ಗಳು ಮಾಡಬೇಕು. ಸುಮ್ಮನೆ ಯಾರ ಹತ್ರನೂ ಮಾಡಿಸಿದ್ರೆ ಮೋಟ್ರ್ಗಳು ಸುಮ್ಮನೆ ಹಾಳಾಗುತ್ತೆ, ಮತ್ತು ನಾವು ರಿಪೇರಿ ಖರ್ಚು ಅಂತೇಳಿ ಮತ್ತೆ ನಮಗೆ ಸುಮ್ಮನೆ ಎಕ್ಸ್ಟ್ರಾ ಖರ್ಚುಗಳು ಬರುತ್ತೆ. 31 ಇಂಚ್ ಉಂಟು, 29 ಟರ್ನ್ ಮಾಡ್ತೀನಿ ನೋಡಿ.
ನಾನು ನೋಡ್ತಿದ್ದಂಗೆ ಟರ್ನಿಂಗ್ ಮಾಡಿ ವೈಂಡಿಂಗ್ ಮಾಡಿ ತಗೊಬಂದು ಎಲ್ಲ ಕ್ಲಿಯರ್ ಮಾಡಿಬಿಟ್ರು ನೋಡಿ. ಒಂದೂವರೆ ಗಂಟೆ ಒಳಗೆಲ್ಲ ಒಂದು ಮೋಟ್ರನ್ನ ರೆಡಿ ಮಾಡಿಬಿಡ್ತಾರೆ. ವಾಟ್ರು ಇಂಡಕ್ಷನ್ ಕಡಿಮೆ ಆಗತ್ತೆ ಹಾಂ, ಎಷ್ಟು ನಾವು ಕ್ಲೀನಾಗಿ ಪ್ಯಾಕಿಂಗ್ ಮಾಡ್ತೀವಿ ಅಷ್ಟು. ಓಕೆ. ವೇಸ್ಟೇಜ್, ಕರೆಂಟ್ ವೇಸ್ಟೇಜ್ ಬರುತ್ತಲ್ಲ, ಇದು ವಾಟರ್ ತಾಗಿದ್ರು ಏನೋ ಶಾರ್ಟ್ ಏನೂ ಆಗೋದು ಆಗಲ್ಲ ಇದು. ಏನೂ ಆಗಲ್ಲ. ಅದೇ ರಬ್ಬರ್ ಕಂಪೌಂಡಿಂಗ್ ಎಲ್ಲ ಹಾಕಿ ಕ್ಲೀನಾಗಿ ಪ್ಯಾಕಿಂಗ್ ಮಾಡೋದು ಅದೇ ಉದ್ದೇಶಕ್ಕೆ. ಇಲ್ಲಿ ಇನ್ ಕೇಸ್ ಅದಕ್ಕೆ ವಾಟರ್ ತಾಗಿದ್ರೆ ಶಾರ್ಟ್ ಆಗುತ್ತೆ, ಶಾರ್ಟ್ ಆಗುತ್ತೆ. ಸ್ಪಾರ್ಕ್ ಆಗಿಬಿಟ್ಟು ಹಾಂ, ವೈಂಡಿಂಗ್ ಸುಟ್ಟೋಗುತ್ತೆ. ಹೋಗಿ ಬಿಡುತ್ತೆ. ಹ್ಞೂ ಈ ಡ್ಯಾಮೇಜು ಅಥವಾ ಏನಾರ ಇದರಲ್ಲಿ ಸ್ವಲ್ಪ ಹೀಟ್ ಆಗಿ ಓಪನ್ ಆಯ್ತು ಅಂತ ಇಟ್ಕೊಳ್ರಿ, ಹಾಂ ಹಾಂ ಹಾಂ, ಆ ನೀರಿಗೆ ಟಚ್ ಆಯ್ತು ಅಂದ್ರೆ ಅಲ್ಲಿ ಬರ್ನ್ ಆಯ್ತು ಅಂತ. ಬರ್ನ್ ಆಯ್ತು ಅಂತ. ಇದು ಅಷ್ಟೇ, ಎಲ್ಲೂ ಸ್ಕ್ರಾಚ್ ಆಗಂಗಿಲ್ಲ. ಓಕೆ. ಹಾಂ, ವೈರ್ ಕೋಟಿಂಗು. ಒಂದು ಅಂದಾಜಿಗೆ 1.5 ಇಂಚು ಉದ್ದ, ಒಂದು 3 ಸೆಂಟಿಮೀಟರ್ ಉದ್ದ ಸ್ಕಿನ್ ತಗೊಳ್ತೀವಿ ಈ ಥರ. ಸ್ಲೀವ್ ರಿಮೂವ್ ಮಾಡ್ಕೊಂಡು ಕೇಬಲ್ ಕನೆಕ್ಟ್ ಮಾಡ್ತಾ ಇದ್ದಾರೆ ನೋಡಿ. ಈಗ ಪವರ್ ಕೇಬಲನ್ನು ಇರಬೇಕು. ಹಾಂ ಹಾಂ, ರಪ್ಪ ಹೊಡೆಯೋದಲ್ಲ. ಓಕೆ. ಹಾಂ, ಕೂರಿಸ್ಬಿಟ್ರೆ ಮುಗೀತೀವಿ. ಈಗ ಇದು ಫಿಟ್ಟಿಂಗಿಗೆ ರೆಡಿ, ಹ್ಞೂ, ಫಿನಿಶಿಂಗ್ ಆಗಿದೆ ನೋಡಿ ಈ ಥರ. ಓಕೆ. ಇದನ್ನು ತೆಗಿತೀವಿ ಈ ಟೇಪನ್ನು. ಈ ಟೇಪ್. ಹಾಂ, ಇದರಿಂದ ಹೊರಗಡೆ ಎಲೆಕ್ಟ್ರಿಸಿಟಿ ಇಲ್ಲಿಂದ ಕೊಡೋದು. ಅಲ್ಲಿಗೂ ಇನ್ಸುಲೇಷನ್ ಟೇಪ್ ಹಾಕಿ ಕೊಡ್ಬೇಕಲ್ಲ, ಕೆಳಗೆ ಹೋಗುತ್ತಲ್ಲ. ಇದೇ ಥರ ಕಾಂಪೌಂಡಿಂಗ್ ನಾವು ಏನು ಮಾಡಿದ್ವಿ, ರಬ್ಬರ್ ಕಾಂಪೌಂಡ್ ಎಲ್ಲ ಮಾಡಿ ಅದೇ ಥರನೇ ಈ ಕೇಬಲ್ ಕನೆಕ್ಷನ್ ತಗೊಳ್ತಾರೆ ಹೊರಗಡೆ. ಹ್ಞೂ, ಅದು ಅಲ್ಲೇ ಅವ್ರು ಬಂದರು ಇಳಿಸೋರು ಮಾಡ್ತಾರೆ ಅದನ್ನ. ಅಲ್ಲೇ ಮಾಡ್ಕೊಂತಾರೆ. ಒಂದು ಮೋಟ್ರ್ ರೆಡಿ ಆಗ್ತಿದ್ದಂಗೆ ಇನ್ನೊಂದು ಮೋಟ್ರ್ ನೋಡಿ ಎಲ್ಲ ಹಾಳಾಗಿದೆ, ರನ್ ಆಗ್ತಿಲ್ಲ ಅಂತ ಒಬ್ರು ತಂದಿದ್ದಾರೆ. ಅದು ನೋಡಿ ಅವ್ರು ಚೆಕ್ ಮಾಡ್ತಾ ಇದ್ದಾರೆ ಏನಾಗಿದೆ ಅಂತ ಹೇಳಿ. ವೋಲ್ಟೇಜ್ ಜಾಸ್ತಿನ ಕಡಿಮೆನ? ಚೆನ್ನಾಯ್ತಾ? ಪಿಸಿ ಐತಾ? ಫುಲ್ ಶಾರ್ಟ್ ಆಗ್ಬಿಟ್ಟಿದೆ. ಫೀಸೋಕೆ ಹಾಕಿದೆ. ಬಾಡಿಗೆ ಅರ್ಥಿಂಗ್ ಆಗ್ಬಿಟ್ಟಿದೆ. ವೈಂಡಿಂಗ್ ಆಗಿರೋ ಆರ್ಮೇಚರನ್ನು ಇದ್ರೊಳಗೆ ಹಾಕಿ ಕೂರಿಸ್ತಾ ಇದ್ದಾರೆ ನೋಡಿ. ಇದೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಕ್ಲೀನಾಗೆಲ್ಲ ವಾಶ್ ಮಾಡಿ ಬೇರಿಂಗೆಲ್ಲ ಹಾಕಿ ನೀಟಾಗಿ ಕೂರಿಸ್ತಾರೆ. ಕೂರಿಸಿ ಅದನ್ನು ಈಗ ನೋಡಿ ಹ್ಯಾಂಡ್ ಓವರ್ ಮಾಡ್ತಾರೆ. ಸ್ಪೇಸರ್ ಹೌದು, ಬೇರಿಂಗ್ ಅಂತ. ಇದನ್ನ ಕೂತ್ಕೊಂಡು ತಿರ್ಗೋದು. ಓಕೆ. ಈ ಪೊಸಿಷನ್ ಐತಲ್ಲ, ಇದು ತಿರುಗತ್ತೆ ಹೇಗೆ ಮೋಟ್ರು. ಇದು ಹಿಂಗೆ ವರ್ಟಿಕಲ್ ನಿಲ್ಲುತ್ತಲ್ಲ, ಈ ಥರ ನಿಲ್ಲುತ್ತಲ್ಲ, ಇದ್ರ ಮೇಲೆ ಇದು ನಿಲ್ಲುತ್ತೆ. ಆ ರೋಟ್ರು ವೈಂಡಿಂಗ್ ಮಧ್ಯೆ ತಿರುಗುತ್ತಲ್ಲ, ಓಕೆ, ಅದು ಇದ್ರ ಮೇಲೆ ನಿಂತ್ಕೊಂಡು ತಿರುಗೋದು. ಸವಿಬಾರ್ದು, ಸವಿದ್ರೆ ಹೋತು ಅಂತ. ಬಟ್ ಅದು ಹಾಕೋದು ಸವಿಯುತ್ತೆ, ಅದು ಸವಿಯುತ್ತೆ. ಸ್ವಲ್ಪ ಸ್ಕ್ರಾಚ್ ಆಗಿದೆ ನೋಡ್ರಿ ಇದೆ. ಈ ಮರಳು ಗಿರಳು ಹೋಗಿದೆ ಅಂತ ಕ್ಲೀನಾಗಿ ಪ್ಯಾಕಿಂಗ್ ಮಾಡ್ತೀವಿ. ಪ್ಯಾಕಿಂಗ್ ಇಲ್ದಿದ್ದ ಹೋಗ್ಬಿಟ್ರೆ ಇವಾಗೆಲ್ಲ ಆಯಿಲ್ ಹಾಕಿ ಕ್ಲೀನ್ ಮಾಡಿ ಹಾಕೋದು. ಹಾಂ, ಚೆನ್ನಾಗಿ ಪ್ಯಾಕಿಂಗ್ ಮಾಡಿ. ಏನು ಸವಿಯಲ್ಲ, ಕರೆಕ್ಟಾಗಿ ಫಿಟ್ಟಿಂಗ್ ಇದ್ಬಿಟ್ರೆ. ಇದು ಈಗ ಮ್ಯಾಗ್ನೆಟಿಸಮ್ ಆದ್ಮೇಲೆ ಒಳಗಡೆಗೆ ಅದು ನೀವು ಆರ್ಮೇಚರ್ ಸ್ಟ್ರೈಟ್ ಆಗಲ್ವಾ? ಸ್ಟ್ರೈಟ್ ನಿಂತ್ಕೊಂಡು ಸ್ಟ್ರೈಟ್ ಆಗುತ್ತೆ. ಅದೇ
ಇದ್ರ ಮೇಲೆ ಅಷ್ಟು ಭಾರ ಬೀಳಲ್ಲ. ಅಷ್ಟೊಂದು ಬೀಳಲ್ಲ. ಒಂದು ಅದ್ರದ್ದು ಲೋಡ್ ಅದು ತಗೊಳತ್ತಲ್ಲ, ಅವಾಗ ಸುಮ್ಮನೆ ಇದು ಒಂದು ಸ್ಟ್ರೆಂತ್ ನಿಂತಿರುತ್ತೆ. ಓಕೆ, ಅದು ಆಫ್ ಆದಾಗ ಅದ್ರ ಮೇಲೆ ಜಾಮ್ ಆಗುತ್ತೆ ಬಂದು. ಕೆಲವು ಏನಾಗಿರ್ತವೆ, ಕೋರಿಗೂ ಅದಕ್ಕೂ ಡಿಫ್ರೆನ್ಸ್ 1 mm ಮೇಲ್ ಬದಿಗಿತ್ತು ಅಂದ್ರೆ ಇದನ್ನ ನೀವ್ ಹೇಳ್ದಂಗೆ ಮೇಲೆ ಎಳ್ಕಂತೈತಿ 1 mm. ಎಲ್ಲಾರ ಇಲ್ಲಿ 1 mm ಹೆಚ್ಚು ಕಡಿಮೆ ಡಿಫ್ರೆನ್ಸ್ ಆಗಿ ಕೆಳಬದಿಗಿತ್ತು ಅಂದ್ರೆ ಕೆಳಗೆ ಒದಿಗೆ ಅಂತ ಹೇಳ್ಕಂತೈತಿ. ಅದನ್ನೆಲ್ಲ ಪರ್ಫೆಕ್ಟ್ ಆಗಿ ಅದೇ ಕಂಪ್ನಿಯವರು ಅವನ್ನೆಲ್ಲ ಮೇಂಟೈನ್ ಮಾಡ್ಬೇಕು. ಅದನ್ನ ವೈರಿಂಗ್ ಮಾಡ್ಬೇಕಾದ್ರೆ ಆ ಕೋರ್ ಎಲ್ಲ ಡಿಫ್ರೆನ್ಸ್ ನೋಡ್ಕೊಂಡು ಮಾಡ್ಬೇಕಾರಲ್ಲ, ಕಂಪ್ನಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಾದ್ರೆ ಆ ಡಿಸ್ಟೆನ್ಸ್ ನೆಲ್ಲ ಕರೆಕ್ಟ್ MM ಲೆಕ್ಕಾಚಾರದಲ್ಲಿ ಮೇಂಟೈನ್ ಮಾಡಿರ್ತಾರೆ. ಇದು ಇಲ್ಲಿ ಏನ್ ಗ್ಯಾಪ್ ಇರುತ್ತೆ, ಇದಕ್ಕೆ ಏನ್ ಗ್ಯಾಪ್ ಇರುತ್ತೆ, ಈಗ ರೋಟರು ಆ ಮಧ್ಯ ಕೋರು ಅದೆಷ್ಟು ಜಾಗದಲ್ಲಿ ಅದು ಮ್ಯಾಗ್ನೆಟಿಂಗ್ ಆಗತ್ತೆ ಅಲ್ಲಿಗೆ ಸೆಟ್ ಆಗಿ ಓಡಂಗೇನೆ ಅಡ್ಜಸ್ಟ್ ಮಾಡಿರ್ತಾರೆ ಅದನ್ನ. ವೈಂಡಿಂಗ್ ಮಾಡಿ ರೆಡಿ ಆಗಿರೋ ಮೋಟ್ರನ್ನ ಒಂದು ಕಡೆ ಫಿಟ್ ಮಾಡ್ತಾ ಇದ್ದಾರೆ. ಈಗ ನೋಡಿ ಆಗಲೇ ತಂದಿರೋ ಮೋಟ್ರನ್ನ ಇವರು ರಿಮೂವ್ ಮಾಡ್ತಾ ಇದ್ದಾರೆ. ಇದು ಒಳಗಡೆ ವೈಂಡಿಂಗ್ ಬರ್ನ್ ಆಗಿರೋ ಮೋಟ್ರು, ಇದನ್ನು ರಿಮೂವ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಂದನ್ನು ರೆಡಿ ಆಗಿರೋದನ್ನು ಫಿಟ್ ಮಾಡ್ತಾ ಇದ್ದಾರೆ. ಇದನ್ನು ನೆಕ್ಸ್ಟ್ ಟೈಮ್ ರಿಮೂವ್ ಮಾಡಿ ಮತ್ತು ಅದರ ಬಗ್ಗೆ ಕೆಲವು ಇನ್ಫಾರ್ಮೇಷನ್ಗಳನ್ನು ಕೊಟ್ಟಿದ್ದಾರೆ. ವೈಂಡಿಂಗ್ ಹೇಗೆ ಮಾಡಬೇಕು, ಏನು ಅದರದ್ದು ಕೆಪಾಸಿಟಿ ಯಾಕೆ ತಿಳ್ಕೊಬೇಕು, ಅದ್ರ ಗೇಜ್ ಹೆಂಗೆ ತಿಳ್ಕೊಬೇಕು ಎಲ್ಲ ಕೊಟ್ಟಿದ್ದಾರೆ. ಅದ್ರ ಇನ್ಫಾರ್ಮೇಷನ್ನೆಲ್ಲ ಹಂಚ್ಕೋಬೇಕು ಅಂದರೆ ಈ ವಿಡಿಯೋ ತುಂಬ ಲೆಂತ್ ಆಗುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ನಾನು ನಿಮಗೆ ಆ ಗೇಜ್ ಮತ್ತು ಅದ್ರದ್ದು ವೈಂಡಿಂಗು ಯಾವ ಥರ ಯೂಸ್ ಮಾಡಬೇಕು, ಯಾವ ಗೇಜನ್ನು ಯಾವ ಮೋಟ್ರಿಗೆ ಯಾವ HP ಗೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಹೇಳಿದಾರಲ್ಲ, ಆ ಡೀಟೇಲ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಹಂಚ್ಕೊತೀನಿ. ಇವಾಗ ವಿಡಿಯೋ ಲೆಂತ್ ಆಗೋದ ಕಾರಣ ಇಷ್ಟನ್ನು ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಅದು ರೆಡಿಯಾಗಿರೋದಾ ಮಾಡಬೇಕಾದ್ರೆ? 4300 ರೂಪಾಯಿ ಆಗಿತ್ತು. ವೈಂಡಿಂಗ್ ಎಲ್ಲ ಸೇರಿ. ಓಕೆ, ಇದು ರೇಟ್ ಎಲ್ಲ ಮೋಟ್ರ್ ಮೇಲೆ ಡಿಪೆಂಡ್, HP ಮೇಲೆ ಅಷ್ಟು ವೈರ್ ಮೇಲೆ. ಕೆಜಿ ಲೆಕ್ಕ ಮಾಡ್ಕೊಂತೀವಲ್ಲ, ಕೆಜಿ ಲೆಕ್ಕ ಮೇಲೆ ಡಿಪೆಂಡ್. ಕೆಜಿ ವೈರ್ ತಗೊಳ್ಳೋದು ಅದ್ರ ಮೇಲೆ. ಕಲ್ಮಕ್ಕಿ ಟೆಕ್ನಾಲಜಿ ಅವರ ನೇಮು ಮತ್ತು ಅವರ ಫೋನ್ ನಂಬರನ್ನು ನಾನು ಹಾಕಿದ್ದೀನಿ, ನಿಮಗೆ ಡಿಸ್ಪ್ಲೇ ಮಾಡಿದ್ದೀನಿ. ಆಸಕ್ತರು ಅವರ ನಂಬರಕ್ಕೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮ್ಮ ಮೋಟ್ರ್ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೋಬೋದು. ಧನ್ಯವಾದಗಳು.